ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಡೇ 2 ಮಾರ್ನಿಂಗ್ ರುಟೀನ್ ನಿನ್ನೆ ತೋರಿಸಿದ್ದೇನೆ. ಅದೇ ರೀತಿ ಇವತ್ತು ಸ್ವಲ್ಪ ಬೇಗ ಎದ್ದೆ. ನಾನು 5:30ಗೆನೆ ಎದ್ದೆ. 5:30ಗೆ ಎದ್ದು ಮಾಮೂಲಿ ಮನೆ ಕ್ಲೀನಿಂಗ್, ಮತ್ತೆ ನನ್ನ ವರ್ಕೌಟು, ಎಕ್ಸಸೈಸ್ ಅದನ್ನೆಲ್ಲ ಮುಗಿಸಿಕೊಂಡು ಬಾದಾಮ್ ತಗೊಂಡು ದ್ರಾಕ್ಷಿ ತಗೊಂಡು ಈಗ ಇವತ್ತು ಕಾಫಿಗೆ ನಾನು ವಿಡಿಯೋ ಏನು ಶೂಟ್ ಮಾಡಲಿಲ್ಲ. ನನ್ನ ಬಾಯಲ್ಲೇ ಮಾತಾಡುವ ಅಂತ ಹೇಳ್ಕೊಂಡು ವಿಡಿಯೋ ಶೂಟ್ ಮಾಡಲಿಲ್ಲ. ರವಾ ಉಪ್ಮಾ ಮಾಡ್ಕೊಂಡಿದ್ದೇನೆ. ಕ್ವಾಂಟಿಟಿ ಇಷ್ಟು. ಆ್ಯಕ್ಚುಲಿ ನನಗೆ ಇವತ್ತು ವಿಡಿಯೋ ಶೂಟ್ ಮಾಡ್ದ ಬೇಡವಾ ಆ ಥರ ಪ್ಲ್ಯಾನಲ್ಲಿದ್ದೆ. ಅಂದರೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದೆ. ನಾನೊಂದು ಶಾಪಿಗೆ, ಡ್ರೈ ಫ್ರೂಟ್ಸ್ ಶಾಪಿಗೆ ಇವತ್ತು ಹೋಗ್ತಾ ಇದ್ದೇನೆ. ನನ್ನ ಫ್ರೆಂಡ್ ಇದ್ದು ಶಾಪ್. ಸೊ ಅವರು ಬ್ಯುಸಿ ಇರಬೇಕಾದ್ರೆ ನಾನು ಆ ಶಾಪಲ್ಲಿ ಹೋಗಿ ಇರ್ತೇನೆ. ಅವರು ಅಂದರೆ ಬ್ಯುಸಿ ಇರಬೇಕು ಅಂತ ಹೇಳಿದ್ರೆ, ಅವರಿಗೆ ಎಲ್ಲಿಗಾದರೂ ಹೊರಗಡೆ ಹೋಗ್ಲಿಕ್ಕಿದ್ರೆ ಅಥವಾ ಬೇರೆ ಏನು ಕೆಲಸ ಇತ್ತು ಅಂತ ಹೇಳಿದರೆ ನಾನು ಆ ಶಾಪಿಗೆ ಹೋಗ್ತೇನೆ. ಹಾಗೆ ಇವತ್ತು ಅಲ್ಲಿಗೆ ಹೋಗ್ಲಿಕ್ಕಿತ್ತಲ್ಲ, ಹಾಗೆ ಬೇಗ ರವಾ ಉಪ್ಮಾ ಎಲ್ಲ ಮಾಡಿದೆ. ಈಗ ಹೊರಟಿದ್ದೇನೆ. ನೋಡಿ, ಈ ಥರ ನನ್ನ ಡ್ರೆಸ್ ನಿಮಗೆ ಇಲ್ಲಿ ಕಾಣಿಸ್ತಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ ನನಗೆ. ಅದು ಟ್ರೈಪಾಡಲ್ಲೆಲ್ಲ ಅಷ್ಟು ಇಟ್ಟು ಕ್ಲಿಯರ್ ಆಗಿ ಶೂಟ್ ಮಾಡುವಂಥದ್ದು ಅದು ಎಲ್ಲ ಗೊತ್ತಾಗೋದಿಲ್ಲ. ನನಗೆ ಗೊತ್ತಾಗ್ತದೆ ಆ ರೀತಿ ನಾನು ಶೂಟ್ ಮಾಡ್ಕೊಳ್ತೇನೆ. ಎಲ್ಲವೂ ಕೂಡ ಟ್ರೈಪಾಡಲ್ಲಿ ಇಟ್ಕೊಂಡು ಅಥವಾ ಎಲ್ಲಾದರೂ ಕ್ಯಾಮರಾ ಫಿಕ್ಸ್ ಮಾಡಿ ಆ ಥರ ಶೂಟ್ ಮಾಡ್ಕೊಳ್ತೇನೆ. ತುಂಬ ದೊಡ್ಡ ಕ್ಯಾಮರಾನಲ್ಲ, ಮಾಮೂಲಿ ಮೊಬೈಲಲ್ಲೇ ನಾನು ಶೂಟ್ ಮಾಡುವಂಥದ್ದು. ಈ ಒಂದು ಡ್ರೆಸ್ಸನ್ನು ವೇರ್ ಮಾಡ್ಕೊಂಡಿದ್ದೇನೆ. ಈ ಡ್ರೆಸ್ ಚೆನ್ನಾಗಿದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ. ಯಾಕೆಂತ ಹೇಳಿದರೆ ಇದನ್ನು ನಾನು ಮೀಶೋದಲ್ಲಿ ತುಂಬ ಕಡಿಮೆ ಬೆಲೆಗೆ ತಗೊಂಡಿದ್ದು. ನಿಮ್ಗೆ ಎಷ್ಟು ಕಾಣಿಸ್ತದೆ ಅಂತ ಹೇಳಿ ಗೊತ್ತಿಲ್ಲ. ನಾನು ಸ್ವಲ್ಪ ದೂರ ನಿಂತ್ರೆ ಕಾಣಿಸ್ಬೋದೇನೋ ನೋಡಿ. ಸೈಡ್ ಕಟ್ಟಿಲ್ಲ ಇದಕ್ಕೆ. ಈ ಥರ ಈ ಕಲರ್ ಇದೆ, ಕಲರ್ ಕಾಣಿಸ್ಬೋದು. ಹಾಗೆ ಇವತ್ತಿನ ಮಾರ್ನಿಂಗ್ ಇಷ್ಟಾಗಿತ್ತು. ಮಾಮೂಲಿ ನಿನ್ನೆ ಹೇಗಿತ್ತು ಹಾಗೆ. ಅದಾದ ನಂತರ ಇನ್ನೀಗ ಹೊರಡಬೇಕು. ಹೊರಟ ಮೇಲೆ ನಾನು ಅದಕ್ಕಿಂತ ಹೆಚ್ಚಿಗೆ ನನ್ನ ಡೈಲಿ ರುಟೀನ್, ಡೈಲಿ ವ್ಲಾಗ್ ಅಂತ ಹೇಳ್ಬೋದು. ಡೈಲಿ ವ್ಲಾಗಲ್ಲಿ ನಾನೀಗ ವೆಯ್ಟ್ ಲಾಸ್ ಜರ್ನಿಯನ್ನು ಫೇಸ್ ಮಾಡ್ತಾ ಇದ್ದೇನೆ. ವೆಯ್ಟ್ ಲಾಸ್ ಜರ್ನಿ ನಡೀತಾ ಇದೆ. ಆಗ ನಾವು ಹೊರಗಡೆ ಹೋದಾಗ ಯಾವ ರೀತಿ ಫುಡ್ಡನ್ನೆಲ್ಲ ತಿಂತೇವೆ, ಈ ಒಂದು 1 ಮಂತಿಗೆ ನಾನು ವೆಯ್ಟ್ ಲಾಸ್ ಜರ್ನಿ ಮಾಡಿತ್ತು ಅಂತ ಇದ್ರೆ ನನ್ನ ಒಂದು ವೆಯ್ಟ್ ಎಷ್ಟು ಲಾಸ್ ಆಗ್ತದೆ ಪ್ರತಿಯೊಂದು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಅಪ್ಡೇಟ್ಸ್ ಸಿಗ್ತಾ ಹೋಗ್ತದೆ. ಹಾಗೆ ಇವತ್ತು ನಾನು ನನ್ನ ವೆಯ್ಟನ್ನು ನಿಮಗೆ ತೋರಿಸ್ತೇನೆ. ನೋಡಿ, ಇಲ್ಲಿ ವೆಯ್ಟ್ ಮಿಷನ್ ಇದೆ. 75 ಇಲ್ಲ, 74 ಇರುತ್ತೆ. ಯಾಕೆಂತ ಹೇಳಿದರೆ ನಾನು ನೀರು ಕುಡ್ದಿದ್ದೇನೆ, ರವಾ ಉಪ್ಮಾ ತಿಂದಿದ್ದೇನೆ, ಅದಲ್ಲದೆ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಈ ಥರ ಇದು ಮಾಡಿದೆ. ಆದ ಕಾರಣ 74 kg ಇದ್ದೇನೆ ಅಂತೇಳಿ ಹೇಳ್ಬೋದು. 74 ಇದ್ದದ್ದು. ನೆಕ್ಸ್ಟ್ ಎಷ್ಟಾಗ್ತದೆ ಅನ್ನೋದನ್ನು ನೋಡುವ. ಇದು ಡೇ 2. ಇಲ್ಲಿ ನೆಕ್ಸ್ಟ್ ಇನ್ನು ಮಧ್ಯಾಹ್ನ ಏನು, ನೈಟ್ ಏನು ಅನ್ನೋದನ್ನು ನೆಕ್ಸ್ಟ್ ಶೂಟ್ ಮಾಡಿ ಹಾಕ್ತೇನೆ. ಫ್ರೆಂಡ್ಸ್, ನಾನೀಗ ಹೊರಟಿದ್ದೇನೆ ಹೊರಗಡೆ. ನೋಡಿ, ಇಲ್ಲಿ ನನ್ನ ವೆಯ್ಟ್ ಬಂದು 74 kg 45 ಗ್ರಾಮ್ಸ್ ಅಂತ ತೋರಿಸ್ತಾ ಇದೆ. ಇದು ತಿಂಡಿ ಎಲ್ಲ ಆಗಿದೆ, ಸ್ವಲ್ಪ ಜಾಸ್ತಿನೇ ತೋರಿಸ್ಬೋದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಸೋರೆಕಾಯಿಯಿಂದ ದೋಸೆಯನ್ನು ಮಾಡ್ತಾ ಇದ್ದೇನೆ. ಯಾವ ಥರ ಮಾಡೋದು, ಇದು ವೆಯ್ಟ್ ಲಾಸ್ ರೆಸಿಪಿ ಅಂತ ಹೇಳ್ಬೋದು. ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಈ ಥರ ಮಾಡಿಕೊಡಿ, ತುಂಬ ರುಚಿಯಾಗಿರ್ತದೆ. ಹಾಗೆ ನಮಗೆ ವೆಯ್ಟ್ ಲಾಸಿಗೆ ಕೂಡ ಒಳ್ಳೆಯದು. ಸ್ವಲ್ಪ ಎಳತಾದ ಸೋರೆಕಾಯಿ ಎಲ್ಲ ಸಿಕ್ಕಿದರೆ ಒಳ್ಳೆಯದು. ಇದು ಸ್ವಲ್ಪ ಬಲಿತಿದೆ, ಆದರೆ ನೋಡಿ ಚೆನ್ನಾಗಿದೆ. ಇದನ್ನು ಈಗ ತುರ್ಕೊಳ್ಬೇಕು. ಇದರ ಒಳಗಿನ ಬೀಜ ಎಲ್ಲ ತೆಗಿಬೇಕು, ಆಮೇಲೆ ತುರ್ಕೊಂಡು ರೆಡಿ ಮಾಡಬೇಕು. ಈಗ ಇಲ್ಲಿ ನಾನು ಸ್ವಲ್ಪ ಇದಕ್ಕೆ ಕ್ಯಾರೆಟ್ ಕೂಡ ತುರ್ಕೊಂಡಿದ್ದೇನೆ. ತುರಿಲಿಕ್ಕೆ ನೀವು ಸೋರೆಕಾಯಿಯನ್ನು ತುರಿದುಕೊಳ್ಬೋದು. ತುರಿಲಿಕ್ಕಾಗಲಿಲ್ಲ ಅಂತಾದರೆ ಸಣ್ಣಗೆ ಹೆಚ್ಚಿಕೊಂಡು ಕೂಡ ಮಾಡ್ಬೋದು, ತುಂಬಾ ರುಚಿಯಾಗ್ತದೆ. ಈ ಥರ ನೋಡಿ, ನಾನು ಸಣ್ಣಗೆ ಅದನ್ನು ಕಟ್ ಮಾಡ್ಕೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ. ನೀವು ಬೇಕಾದರೆ ಹಸಿಮೆಣಸು ಹಾಕ್ಕೊಳ್ಬೋದು, ನೀರುಳ್ಳಿ ಬೇಕಾದರೂ ಹಾಕ್ಕೊಳ್ಬೋದು. ನನಗೆ ನೀರುಳ್ಳಿ ಇವತ್ತು ನಾನು ಹಾಕ್ಕೊಳ್ಳಿಲ್ಲ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಚಿರೋಟಿ ರವೆ ಅಥವಾ ಈ ಮಾಮೂಲಿ ಉಪ್ಪಿಟ್ಟಿನ ರವೆ ಉಂಟಲ್ಲ, ಅದೊಂದು 2 ಚಮಚ, ಹಾಗೆ ಒಂದು 2 ಸ್ಪೂನಷ್ಟು ಕಡಲೆ ಹುಡಿಯನ್ನು ಹಾಕ್ಕೊಳ್ಳೋದು. ನೋಡಿ, ಇಲ್ಲಿ ಇದು ಉಪ್ಪಿಟ್ಟಿನ ರವೆ.
2 3 ದೊಡ್ಡ ಚಮಚ ಅಂತ ಹೇಳ್ಬೋದು. ಇದರಲ್ಲಿ ನಾನು 2 ನನಗೆ ಪಾನ್ ಕೇಕ್ ಅಥವಾ ರೋಟಿ ಥರ ಆಗಿದೆ. ಅದಕ್ಕೆ ಸ್ವಲ್ಪ ರುಚಿಗೆ ಮೆಣಸಿನ ಹುಡಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು. ಹಾಗೆ ಇದಕ್ಕೆ ಮೇಯ್ನ್ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದರೆ ಪನ್ನೀರನ್ನು ತುರ್ಕೊಂಡು ಹಾಕ್ಕೊಳ್ಬೇಕು. ಒಂದು ಸಣ್ಣ ಪೀಸ್, ಒಂದು ಇಡೀ ಪನ್ನೀರಲ್ಲಿ ಒಂದು 1/4 ಪೀಸಷ್ಟು ಪನ್ನೀರನ್ನು ಹಾಕ್ಕೊಂಡಿದ್ದೇನೆ, ತುರಿದು ಹಾಕ್ಕೊಂಡಿದ್ದೇನೆ. ಇದು ಹೈ ಪ್ರೋಟೀನ್ ರೆಸಿಪಿ, ವೆಯ್ಟ್ ಲಾಸ್ನವರಿಗೆ ತುಂಬಾ ಒಳ್ಳೆಯದು. ಸ್ವಲ್ಪ ಹಳದಿ ಪೌಡರ್, ಕಡಲೆ ಹುಡಿ, ಅದರ ಜೊತೆಗೆ ನೀವು ಇದು ಅಕ್ಕಿ ಹುಡಿಯನ್ನಾದರೂ ಹಾಕ್ಕೊಳ್ಬೋದು. ರವೆ ಹಾಕ್ಕೊಳ್ಳೋದಿಲ್ಲ ಅಂದರೆ ಅಕ್ಕಿ ಹುಡಿ ಹಾಕಿ ಕೂಡ ಮಾಡ್ಕೊಳ್ಬೋದು, ತುಂಬ ರುಚಿಯಾಗ್ತದೆ. ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು, ಹೈ ಪ್ರೋಟೀನ್ ರಿಚ್. ಮಕ್ಕಳು ಈ ಆನ್ಲೈನ್ ಫುಡ್ಡನ್ನು ಆರ್ಡ್ರ್ ಮಾಡೋದಕ್ಕಿಂತ ಇದು ಬೆಸ್ಟ್ ಅಂತ ಹೇಳ್ಬೋದು. ಇದಕ್ಕೆ ತುಂಬ ನೀರು ಬೇಕಾಗೋದಿಲ್ಲ, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಬೇಕು. ಒಂದು ರೊಟ್ಟಿ ಎಲ್ಲ ತಟ್ತೇವಲ್ಲ, ಆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ತಟ್ಟಿ ಕಲಸಿ ಇಟ್ಕೊಳ್ಬೇಕು. ಒಂದು 10 ನಿಮಿಷ ಇದನ್ನು ಇಟ್ಕೊಳ್ಬೇಕು. ಯಾಕೆಂದರೆ ನೀವು ನೆಕ್ಸ್ಟ್ ಒಂದು ಚಟ್ನಿ ಏನಾದರೂ ಮಾಡ್ತಿದ್ರೆ, ಒಂದು ಚಟ್ನಿ ಮಾಡುವಷ್ಟು ಹೊತ್ತು ಅದನ್ನು ನೆನೆಸಿಕೊಂಡ್ರೆ, ನಾನಿಲ್ಲಿ ರವೆ ಹಾಕಿದ ಕಾರಣ, ಇಲ್ಲಾಂದರೆ ನೀವು ದಿಢೀರಾಗಿ ಮಾಡ್ಕೊಳ್ಬೋದು. ರವೆ ಹಾಕಲಿಲ್ಲ, ನೀವು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀರಾ ಅಂತ ಆದರೆ ದಿಢೀರಾಗಿ ಮಾಡ್ಕೊಳ್ಬೋದು, ನೆನೆಸಬೇಕು ಅಂತ ಇಲ್ಲ. ಇಲ್ಲಿ ರವೆ ಹಾಕಿದ ಕಾರಣ ಸ್ವಲ್ಪ ಹೊತ್ತು ನೆನೆಸಿದರೆ ಅದು ಚೆನ್ನಾಗಿ ಬರ್ತದೆ. ಅದಕ್ಕೋಸ್ಕರ ಒಂದು 10 ನಿಮಿಷ ನಮ್ಮ ಚಟ್ನಿ ರೆಡಿ ಆಗುವಲ್ಲಿವರೆಗೆ ಇದನ್ನು ಈ ಥರ ನೆನೆಸಿ ಇಟ್ಕೊಳ್ಬೇಕು. ಇಲ್ಲಿ ಚಟ್ನಿಗೆ ನಾನು ಪುದೀನ ಚಟ್ನಿಯನ್ನು ಮಾಡ್ಕೊಂಡಿದ್ದೇನೆ. ತೆಂಗಿನಕಾಯಿ ತುರಿ, ಸ್ವಲ್ಪ ಹುಳಿ, ಉಪ್ಪು, ಹಾಗೆ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣಸು, ಒಂಚೂರು 2 ಎಸಳಷ್ಟು ಬೆಳ್ಳುಳ್ಳಿ, ಇಷ್ಟು ಹಾಕ್ಕೊಂಡು ಪುದೀನ ಚಟ್ನಿ ಮಾಡ್ಕೊಂಡಿದ್ದೇನೆ. ತುಂಬಾ ರುಚಿಯಾಗಿದೆ. ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಆಮೇಲೆ ಉಪ್ಪು, ಹುಣಸೆ ಹಣ್ಣು ಒಂದು ಸ್ವಲ್ಪ, ತೆಂಗಿನಕಾಯಿ ತುರಿ, ಸ್ವಲ್ಪ ನೀರು ಹಾಕಿ ಈ ಥರ ಚೆನ್ನಾಗಿ ಗ್ರೈಂಡ್ ಮಾಡಿದರೆ ಪುದೀನ ಚಟ್ನಿ ರೆಡಿ ಆಯಿತು. ನೀವು ಬರೀ ಪುದೀನ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಗ್ರೈಂಡ್ ಮಾಡಿ, ಮೊಸರು ಹಾಕಿ, ಹಸಿಮೆಣಸೆಲ್ಲ ಹಾಕಿ ಮೊಸರು ಮಿಕ್ಸ್ ಮಾಡಿ ಕೂಡ ಮಾಡ್ಕೊಳ್ಬೋದು, ಟೇಸ್ಟಿಯಾಗಿರ್ತದೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ತದೆ ಈ ಥರದ ಪುದೀನ ಚಟ್ನಿ. ನೀವು ಕೂಡ ಮಾಡಿ ನೋಡಿ. ಈಗ ನಾವು ದೋಸೆ ಅಂದರೆ ಏನು, ಪಾನ್ ಕೇಕ್ ಅಂತ ಹೇಳ್ಬೋದು, ಅದನ್ನು ರೆಡಿ ಮಾಡಿಕೊಡುವ. ರವೆ ಸ್ವಲ್ಪ ಹಾಕಿದ್ದೆಲ್ಲ ಕ್ರಿಸ್ಪಿಯಾಗಿ ಬರಲಿ ಅಂತೇಳಿ, ಹಾಗೆ ಒಂದು 10 ನಿಮಿಷ ಈ ಚಟ್ನಿ ಆಗುವಷ್ಟು ಹೊತ್ತು ಇದನ್ನು ನೆನೆಸ್ಕೊಂಡದ್ದು. ಇನ್ನು ಈ ಥರ ಮಾಡಿ ಇದನ್ನು ನೀವು ತವದಲ್ಲಿ ಹಾಕಿ ಬೇಯಿಸ್ಕೊಳ್ಳುವ. ಇದು ಪನ್ನೀರೆಲ್ಲ ಹಾಕಿದ ಕಾರಣ ನಮಗೆ ಹೈ ಪ್ರೋಟೀನ್, ವೆಯ್ಟ್ ಲಾಸಿಗೆ ತುಂಬಾ ಒಳ್ಳೆಯದು, ಆರೋಗ್ಯಕರವಾದಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು. ಮಕ್ಕಳಿಗೆ ಕೂಡ ಈ ಆನ್ಲೈನ್ ಫುಡ್ಡು, ಝೊಮ್ಯಾಟೊ, ಸ್ವಿಗ್ಗಿ ಈ ಥರ ನೀವು ಆರ್ಡ್ರ್ ಮಾಡಿ ಕೊಡೋದರ ಬದಲಾಗಿ ಈ ಥರ ಪನ್ನೀರ್ ಹಾಕಿದರೆ ಅವ್ರಿಗೆ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಥರ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳುವ. ಸ್ವಲ್ಪ ನೋಡಿಕೊಂಡು ಯೂಸ್ ಮಾಡಿ ಅಷ್ಟೇ ನಾವು ಹೇಳೋದು. ಇವು ತಿನ್ನಬಾರ್ದು ಅಂತ ಖಂಡಿತ ಇಲ್ಲ. ವೆಯ್ಟ್ ಲಾಸಲ್ಲಿ ಕೂಡ ಒಂದು ಸ್ವಲ್ಪ ತುಪ್ಪ ತಿನ್ಬೋದು. ಯಾಕಂದರೆ ತುಪ್ಪ ಹೇಳೋದು ಹೆಲ್ದಿ ಫ್ಯಾಟ್ ಅಂತ ಹೇಳಿ ಹೇಳ್ತಾರೆ. ಅದು ಬೇಕು ನಮ್ಮ ಶರೀರಕ್ಕೆ, ಆರೋಗ್ಯಕ್ಕೆ ನಮಗೆ ತುಪ್ಪ ಬೇಕು. ಹಾಗೆಂತೇಳಿ ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿ ಫುಲ್ ತುಪ್ಪವನ್ನು ಬಿಡೋದು ಇಲ್ಲ, ಸ್ವಲ್ಪ ಮಟ್ಟಿಗೆ ತಿನ್ನಬೇಕು. ನೋಡಿ ಎಷ್ಟು ಚಂದ ಬಂದಿದೆ ರೋಟಿ ಅಂತ. ನೀವು ಇಲ್ಲಿ ರವೆ ಹಾಕೋ ಬದಲು ಅಕ್ಕಿ ಹುಡಿ ಇದ್ದರೆ ಅಕ್ಕಿ ಹುಡಿ ಆದರೂ ಸ್ವಲ್ಪ ಸೇರಿಸ್ಕೊಳ್ಬೋದು. ಅಕ್ಕಿ ಹುಡಿ ಕೂಡ ತುಂಬ ಚೆನ್ನಾಗಿ ಬರ್ತದೆ. ತುಂಬ ಸುಲಭ ಮಾಡಲಿಕ್ಕೆ. ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಂದರೆ ಅದರ ರೆಸಿಪಿಗಳಂತೂ ತುಂಬ ಸುಲಭ. ಮೊದಲಿನ ದಿವಸ ಅಕ್ಕಿ ನೆನೆಸೋದು, ಕಡಿಯೋದು, ರುಬ್ಬೋದು ಅದು ಯಾವುದೂ ಇಲ್ಲ, ದಿಢೀರಾಗಿ ಮಾಡ್ಕೊಳ್ಬೋದು.
ಐಟಮ್ ಅಂದರೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದರೆ ಇಲ್ಲಿ ಪನ್ನೀರ್ ಒಂದು ಮನೆಯಲ್ಲಿ ಇರಬೇಕು. ಪನ್ನೀರ್ ಅಂದರೆ ಪ್ರೋಟೀನ್ ಸೋರ್ಸ್ ನಮಗೆ ಅದುವೇ. ನೀವು ಅದರ ಬದಲಿಗೆ ಏನಾದರೂ ಕಡಲೆ ಬೇಯಿಸಿ ಹಾಕ್ಕೊಳ್ಬೋದು, ಅಥವಾ ಸೋಯಾವನ್ನು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಬೋದು. ಪ್ರೋಟೀನ್ ಸೋರ್ಸು ಅಲಸಂದೆ ಕಾಳು ಆ ಥರ ಎಲ್ಲ ಪ್ರೋಟೀನ್ ಸೋರ್ಸನ್ನು ಇದಕ್ಕೆ ಬೇಯಿಸಿ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿರ್ತದೆ. ಈಗ ನೋಡಿ, ನಮ್ಮ ರುಚಿಯಾದಂತಹ ಪನ್ನೀರ್ ಪಾನ್ ಕೇಕ್ ರೆಡಿ ಆಯಿತು. ಇದನ್ನು ತಟ್ಟೆಗೆ ಹಾಕ್ಕೊಂಡಿದ್ದೇನೆ. ಇದನ್ನು 2 ರೋಟಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೋಡಿ ರೆಡಿ ಆಯಿತು. ಇನ್ನೊಂದು ದೋಸೆ ಕೂಡ ರೆಡಿ ಆಯಿತು. ಈ ಥರ ದೋಸೆ ಮಾಡಿಕೊಂಡು ನೀವು ವೆಯ್ಟ್ ಲಾಸಲ್ಲಿ 2 ದೋಸೆಗಳನ್ನು ಕೂಡ ತಿನ್ಬೋದು. ಯಾಕೆಂದರೆ ಇದರಲ್ಲಿ ಕ್ಯಾಲೋರಿ ತುಂಬಾ ಕಡಿಮೆ ಇದೆ. ಯಾಕೆಂದರೆ ಕಡಲೆ ಹುಡಿ ಆ ಥರ ಎಲ್ಲ ಮಾಡ್ಕೊಂಡು ಹಾಕಿದ್ದಲ್ವಾ, ಬೇಸನ್, ರವೆ, ಕ್ಯಾಲೋರಿ ಎಲ್ಲ ತುಂಬ ಕಡಿಮೆ ಇದೆ. ಹಾಗಾಗಿ ನೀವು 2 ದೋಸೆಗಳನ್ನು ಆರಾಮ್ಸೆ ನೀವು ಬ್ರೇಕ್ಫಾಸ್ಟಿಗೆ ತಗೊಳ್ಬೋದು. ತರಕಾರಿಯೇ ಇರೋದೆ, ತರಕಾರಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 2-3 ಸ್ಪೂನ್ ಬೇಸನ್ ಹೇಳಿದರೆ ನಿಮಗೆ ಪ್ರೋಟೀನ್ ಸೋರ್ಸ್ ಆದರೆ ತುಂಬ ಚೆನ್ನಾಗಿರ್ತದೆ. ಹಾಗೆ ನಿಮಗೆ ಟೇಸ್ಟಿಗೆ ನಿಮಗೆ ಇದು ತುಂಬ ಚೆನ್ನಾಗಿರ್ತದೆ. ಯಾವುದು ಪನ್ನೀರ್ ಹಾಕಿದ ಕಾರಣ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಹಾಗೆ ಪುದೀನ ಚಟ್ನಿ, ಯಾಕೆಂದರೆ ವೆಯ್ಟ್ ಲಾಸ್ ಮಾಡುವಾಗ ನಾವು ಲಾಂಗ್ ಟರ್ಮಿಗೆ ನಮಗೆ ಅದನ್ನು ತಿನ್ನಲಿಕ್ಕಾಗಬೇಕು. ಆ ಥರ ಫುಡ್ಡನ್ನು ಪ್ರಿಪೇರ್ ಮಾಡಬೇಕು. ಕೆಲವು ಡಯಟ್ ರೆಸಿಪಿ ಅಂತ ಹೇಳ್ಕೊಂಡು ಅದನ್ನು ತಿನ್ನಲಿಕ್ಕೆ ಆಗೋದಿಲ್ಲ. ಹೇಗಪ್ಪ ಕುಡಿಯೋದು ಅಂತ ಹೇಳಿ ಅರ್ಧಕ್ಕೆ ಡ್ರಾಪ್ ಆಗಿ ಬಿಡ್ತದೆ ಕೆಲವೊಂದು ಸರ್ತಿ ಡಯಟ್. ಆ ಥರ ಆಗಬಾರ್ದು. ಅದಕ್ಕೋಸ್ಕರ ಈ ಥರವೇ ರುಚಿಯಾಗಿ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಪುದೀನ ಚಟ್ನಿ. ಆಮೇಲೆ ಟೀ ಲವರ್ಗಳಿಗೆ ಖಂಡಿತ ಟೀ ಬಿಡಬೇಕು ಅಂತ ಹೇಳೋದಿಲ್ಲ. ಅಂದರೆ ತುಂಬ ಜನ ಹೇಳ್ತಾರೆ ಟೀ ಕುಡಿಲೇಬಾರ್ದು ಅಂಥೇಳಿ. ಆದರೆ ಒನ್ಸ್ ಕುಡಿದ್ರೆ ಏನೂ ತೊಂದರೆ ಇಲ್ಲ. ನಾನಂತೂ ಕುಡಿತೇನೆ. ಕುಡಿಯಲಿಕ್ಕೆ ಇಷ್ಟ ಇಲ್ಲ ಅಂತ ಇದ್ದವರು ಕುಡಿಯೋದೇ ಇರ್ಬೋದು. ಒಳ್ಳೆಯದು, ಟೀ ಬಿಟ್ಟರೆ ಒಳ್ಳೆಯದು. ಯಾಕೆಂದರೆ ಅದು ಟೀಯನ್ನು ವಿಷ ಅಂತ ಕೂಡ ಹೇಳ್ತಾರೆ. ಟೀ ಕುಡಿಲೇಬಾರ್ದು, ಹಾಲು ಸಕ್ಕರೆ ಎಲ್ಲ ಹಾಕಿ ಟೀ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ಲ ಅಂಥೇಳಿ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ. ಬಟ್ ಎಷ್ಟು ಜನ ಬಿಡ್ತಾರೆ ಟೀ? ಈ ಹೋಟೆಲಲ್ಲೆಲ್ಲ ಎಷ್ಟು ಚಾಯ್ ಇದೆ, ಎಷ್ಟು ಜನ ಕುಡಿತಾರೆ? ಹೇಳುವವರು ಹೇಳ್ತಾ ಇರ್ತಾರೆ, ಕುಡಿಯೋರು ಕುಡಿತಾ ಇರ್ತಾರೆ. ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋದು ಸತ್ಯ. ಆದರೆ ಒಂದು ಲಿಮಿಟಲ್ಲಿ, ಹೀಗೆ ಬೆಳಿಗ್ಗೆ 1 ಕಪ್, ಇದು ಸಣ್ಣ ಕಪ್ಪಲ್ಲಿ 1 ಕಪ್ ಕುಡಿದ್ರೆ ಏನೂ ತೊಂದರೆ ಇಲ್ಲ. ಹಿಂದಿನಿಂದ ನಾವು ಬಂದ ಸಂಪ್ರದಾಯ ನಮ್ಮದು. ಟೀ ಕಾಫಿ ಎಲ್ಲ ಬಿಡಲಿಕ್ಕಾಯಿತು. ನನಗೆ ಟೀ ಕಾಫಿ ಇಷ್ಟನೇ ಇಲ್ಲ, ನಾನು ಕುಡಿಯೋದೇ ಇಲ್ಲ ಅಂದರೆ ಬೆಸ್ಟ್, ಒಳ್ಳೆಯದು. ಸ್ವಲ್ಪ ಅದಕ್ಕೆ ಎಡಿಕ್ಟ್ ಆದವರು ಕಮ್ಮಿ ಮಾಡಿಕೊಂಡು ಕ್ವಾಂಟಿಟಿ, ನಾನಂತೂ 2 ಟೈಮ್ಸ್ 3 ಟೈಮ್ಸ್ ಎಲ್ಲ ಕುಡಿತಾ ಇದ್ದದನ್ನು ಕಮ್ಮಿ ಮಾಡಿ ಈಗ ಬೆಳಗ್ಗೆ ಮಾತ್ರ ಒನ್ಸ್ ಇಷ್ಟು ಕುಡಿತೇನೆ. ಅದಕ್ಕಿಂತ ಜಾಸ್ತಿ ಕುಡಿಯೋದಿಲ್ಲ. ಇದನ್ನು ಕೂಡ ಕಮ್ಮಿ ಮಾಡ್ಬೋದು. ಇನ್ನು ಕೂಡ ಅರ್ಧ ಗ್ಲಾಸ್ 1/4 ಗ್ಲಾಸ್ ಜಸ್ಟ್ ಕುಡ್ದ ಹಾಗೆ ಮಾಡೋದು. ಯಾಕೆಂದರೆ ನಮ್ಮ ಮನಸ್ಸಿಗೆ ಟೀ ಕುಡಿಲಿಲ್ಲ ಅಂದರೆ ಏನೋ ಒಂದು ಎನರ್ಜಿಯೇ ಇಲ್ಲ ಅಂತ ಹೇಳೋ ಅನ್ಸೋದು ಎಲ್ರಿಗೂ ಆಗ್ತದೆ. ನನಗೆ ಟೀ ಕುಡಿಲಿಲ್ಲ ಅಂದರೆ ಆಗೋದಿಲ್ಲ ಅಂತ ಹೇಳೋರು ನೀವು ಎಷ್ಟೋ ಜನ ಇರ್ಬೋದು. ಕಮೆಂಟ್ ಮಾಡಿ ಹೇಳಿ ನನಗೆ, ಟೀ ಕುಡಿಯೋಲ್ಲ ಅಂದರೆ ನನಗೆ ಆಗೋದಿಲ್ಲ ಅಂತ. ಹಾಗೆ ನಾನು ಟೀ ಕಾಫಿ ಕುಡಿಯೋದೇ ಇಲ್ಲ ಅಂತ ಹೇಳೋರು ಕೂಡ ಇದ್ದಾರೆ. ಅದೊಂದು ಚರ್ಚೆ ಮಾಡ್ತಾ ಹೋದರೆ ಮುಗಿಯೋದ ವಿಷಯ. ಕೆಲವರಿಗೆ ಬೇಕು ಟೀ, ಕೆಲವರಿಗೆ ಬೇಡ. ಅವರವರ ಇಷ್ಟ, ಹೇಗೆ ಬೇಕು ಹಾಗೆ ಮಾಡ್ಕೊಳ್ಳಿ. ಆದರೆ ಪ್ರತಿಯೊಂದು ಟೆನ್ಷನ್ ಆದರೆ ಕಾಫಿ ಕುಡಿಯೋದು, ಏನೋ ಕೆಲಸ ತಲೆಗೆ ಹೋಗ್ತಾ ಇಲ್ಲ ಅಂದರೆ ಕಾಫಿ ಟೀ ಕುಡಿಯೋದು, ಊಟ ಮಾಡಿ ಬಂದು ಕಾಫಿ ಕುಡಿಯೋದು, ಊಟಕ್ಕೆ ಮೊದಲು ಟೀ ಕುಡಿಯೋದು, ಆ ಥರ ಎಲ್ಲ ತುಂಬ ಸಲ ಕುಡಿಯೋ ಚಟ, ಆ ಥರ ಚಟವನ್ನು ಮಾತ್ರ ಬೆಳೆಸ್ಕೊಳ್ಬೇಡಿ. ದಿನಕ್ಕೆ 1 ಸಲ ಅಥವಾ ತಪ್ಪಿದ್ರೆ 2 ಸಲ ಆದರೆ ಕುಡಿಯೋದನ್ನು ನೀವು ಹ್ಯಾಬಿಟ್ ಮಾಡಿಕೊಳ್ಳಿ. ಜಾಸ್ತಿ ಕುಡಿಬೇಡಿ ಅಂಥೇಳಿ ಹೇಳೋದು. ಎಷ್ಟು ಕುಡಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಕುಡಿದ್ರೆ ನಿಜವಾಗಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾಕಂದರೆ ನಾವು ಜಾಸ್ತಿ ಸಲ ಟೀ ಕುಡಿದಷ್ಟು ಸಕ್ಕರೆ, ಹಾಲು ಆ ಥರ ಎಲ್ಲ ಜಾಸ್ತಿ ಹೋಗ್ತದೆ ನಮ್ಮ ಶರೀರಕ್ಕೆ. ಹಾಗಾಗಿ ಅದನ್ನು ಒಂದು ಲಿಮಿಟಲ್ಲಿ ಕುಡಿಯಿರಿ. ಈಗ ಬ್ರೇಕ್ಫಾಸ್ಟ್ ಮಾಡುವ. ಫ್ರೆಂಡ್ಸ್, ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಇದು 2 ರೋಟಿಗಳನ್ನು ತಿಂದೆ, ಪುದೀನ ಚಟ್ನಿ ಹಾಗೆ ಟೀ ಜೊತೆ. ಇದು ಒಂದು ಹೈ ಪ್ರೋಟೀನ್ ರೆಸಿಪಿ. ನೀವು ಇದನ್ನು ಡಿನ್ನರ್ಗೆ ಕೂಡ ಮಾಡ್ಕೊಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರ್ಬೋದು, ಮಧ್ಯಾಹ್ನದ ಲಂಚ್ ಇರ್ಬೋದು, ಈವ್ನಿಂಗ್ ಡಿನ್ನರ್ ಇರ್ಬೋದು, ಆ ಥರ ರೆಸಿಪಿಗಳನ್ನು ಹಾಕ್ತಾ ಇರ್ತೇನೆ. ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯನ್ನು ನಿಮಗೆ ತೋರಿಸ್ತೇನೆ. ಹಾಗೆ ನನ್ನ ಡೈಲಿ ವ್ಲಾಗ್ ಥರ ಕೂಡ ಇದನ್ನು ತೋರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಯಾಕೆ ಅಂತ ಹೇಳಿದರೆ ವೀಡಿಯೋಸ್ ಮಾಡುವಂಥದ್ದು ಬರೇ ವೆಯ್ಟ್ ಲಾಸ್ ಬಗ್ಗೆನೇ ಹೇಳಿದರೆ ನಿಮಗೆ ಬೇಜಾರು ಬರಬಾರ್ದಲ್ಲ. ಅದಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡ್ತೇನೆ ವೀಡಿಯೋಸ್ ಮಾಡಲಿಕ್ಕೆ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ.
ಇದು ವಿಡಿಯೋ ತುಂಬಾ ಲಾಂಗ್ ಆಗ್ತದೆ. ಇನ್ನು ಮಧ್ಯಾಹ್ನದ ಮೆನು ಏನು ಅಡುಗೆ ಮಾಡಿದ್ದೇನೆ ಅದು ಕೂಡ ವೀಡಿಯೋಸ್ ಮಾಡಿದ್ದೇನೆ ನಾನು. ಮಧ್ಯಾಹ್ನದ ವಿಡಿಯೋ ಅದನ್ನು ಇನ್ನೊಂದು ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತೇನೆ. ಯಾಕೆಂದರೆ ಒಂದೇ ವಿಡಿಯೋ ಇದುವೇ 20 ಮಿನಿಟ್ಸ್ ಆಗ್ತದೆ, ತುಂಬಾ ಲಾಂಗ್ ಆಗ್ತದೆ. ಅದಕ್ಕೋಸ್ಕರ ನಾನು ಇನ್ನೊಂದು ವಿಡಿಯೋ ಮಾಡಿ ಮಧ್ಯಾಹ್ನದ ಮೆನು ಅಂತ ಹೇಳಿ ಹಾಕ್ತೇನೆ, ಅದನ್ನು ನೋಡಿ ನೀವು. ಈ ವಿಡಿಯೋ ಕಂಟಿನ್ಯೂಷನ್ ಇರುತ್ತೆ, ಹಾಗೆ ಪ್ರತಿ ದಿವಸ ಕೂಡ ಕಂಟಿನ್ಯೂಷನ್ ಮುಂದೆ ಮುಂದೆ ಹೋಗ್ತಾ ಇರ್ತದೆ. ಏನು ನಾನು ರೆಸಿಪಿ ಮಾಡಿದ್ದೇನೆ ಅದನ್ನು ಹಾಕ್ಕೊಂಡು ಹೋಗ್ತೇನೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಹೀಗೇ ಬೇರೆ ಬೇರೆ ವಿಡಿಯೋಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.